ರಸ್ತೆ ಇಲ್ಲ, ಚರಂಡಿ ಇಲ್ಲ, ಮದಭಾವಿ ಗ್ರಾಮದ ಗೋಳು 15 ದಿನಗಳಿಗೊಮ್ಮೆ ಬರುತ್ತೆ ಜೀವಜಲ. ಕುಡಿಯೋ ನೀರಿಗೂ ಹಾಹಾಕಾರ. ಕ್ಯಾರೆ ಅನ್ನದ ಶಾಸಕ ರಾಜು ಕಾಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೈಲೆಂಟ್. ಇದು ಮದಭಾವಿ ಗೋಳಿನ ಸುದ್ದಿ. ಚರಂಡಿ ನೀರು ಹೋಗಕ್ಕೆ ಹಾದಿಲ್ರಿ, ಗಟ್ರಗಳು ಇಲ್ರಿ ನಮ್ಮ ಮನ್ಯಾಗ್ರಿ. 15 ದಿನಕ್ಕೆ ಒಮ್ಮೆ ಬಿ ನೀರು ಬಿಡುವಾರ ನೀರಿನ ಭಾಳ ತ್ರಾಸ ಐತ್ರಿ. ಎಲ್ಲಕ್ಕೂ ತರಾಸೆ, ಮನೆಗಳು ಬಿ ಕೊಟ್ಟಿಲ್ಲ, ಯಾನು ಕೊಟ್ಟಿಲ್ಲ. ಈ ಗ್ರಾಮದಲ್ಲಿ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಕುಡಿಯೋಕೆ ನೀರು ಸರಿಯಾಗಿ ಬರಲ್ಲ. ಇದು ಕಾಗವಾಡ ತಾಲೂಕಿನ ಮದಭಾವಿ ಜನರ ಗೋಳಿನ ಕಥೆ. ಮೂಲಭೂತ ಸೌಲಭ್ಯಗಳಿಲ್ಲದೆ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕುಡಿಯೋ ನೀರು ಪ್ರತಿದಿನ ಬೇಕು, ಆದ್ರೆ ನಿತ್ಯ ಇದಕ್ಕೋಸ್ಕರ ಪರದಾಡಬೇಕಾದಂತ ಸ್ಥಿತಿ ಇದೆ. 15 ದಿನಕ್ಕೊಂದ್ಸಲ ಮದಭಾವಿ ಗ್ರಾಮಕ್ಕೆ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಸರಿಯಾಗಿ ನೀರು ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅನಿವಾರ್ಯವಾಗಿ ನೀರಿನ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಶಾಸಕ ರಾಜು ಕಾಗೆ ವ್ಯಾಪ್ತಿಗೆ ಬರುತ್ತೆ ಮದಭಾವಿ ಗ್ರಾಮ. ನೀರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ನಮಗೆ ಸಮಸ್ಯೆ ಆಗ್ತಾ ಇದೆ, 15 ದಿವಸಕ್ಕೊಂದ್ಸತಿ ನೀರು ಬಿಟ್ರೆ ಕಷ್ಟ, ಅದರಲ್ಲೂ ಬೇಸಿಗೆಗಾಲದಲ್ಲಂತೂ ತೀರಾ ಕಷ್ಟ ಆಗುತ್ತೆ. ಸರಿಯಾಗಿ ನೀರು ಬಿಡಿ, ಮತ್ತೆ ಮೂಲಭೂತ ಸೌಕರ್ಯಗಳನ್ನ ನಮ್ಮ ಗ್ರಾಮಕ್ಕೆ ಕೊಡಿ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಎಷ್ಟು ಬೇಡ್ಕೊಂಡ್ರು, ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಶಾಸಕರ ಹತ್ರನೂ ಹೇಳಿದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದಾರೆ. ಆದರೆ ಓಟ್ ಕೇಳಬೇಕಾದ್ರೆ ಬರ್ತಾರೆ, ಭರವಸೆ ಕೊಟ್ಟು ಹೋಗ್ತಾರೆ, ಆಮೇಲೆ ಈ ಕಡೆ ಸುಳಿಯೋದು ಇಲ್ಲ. ಹಾಗಾಗಿ ಶಾಸಕರು ಹಾಗೇನೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋ ನೀರು ಸೌಲಭ್ಯ ಕಲ್ಪಿಸೋದು ಗ್ರಾಮ ಪಂಚಾಯತ್ನ ಜವಾಬ್ದಾರಿ. ಕೇಂದ್ರ ಸರ್ಕಾರನೇ ಇದಕ್ಕೋಸ್ಕರ ಜಲ್ ಜೀವನ್ ಮಿಷನ್ ಅನ್ನೋ ಒಂದು ಯೋಜನೆಯನ್ನ ತಂದಿದೆ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಸಮಸ್ಯೆ ಆಗಬಾರದು ಅಂತ. ಆದ್ರೆ ಇಲ್ಲಿ ನೋಡಿ, 15 ದಿವಸಕ್ಕೋಸ್ಕರ ನೀರು ಬರುತ್ತೆ, ನೀರಿಗೋಸ್ಕರನೇ ಕಾದು ಕುತ್ಕೋಬೇಕು. ಬೇಸಿಗೆಗಾಲದಲ್ಲೆಲ್ಲ ಸಾಕಾಗದೇ ಇಲ್ಲ, 2 ವಾರಕ್ಕೆ ಒಂದ್ಸತಿ ನೀರು ಬಿಟ್ರೆ. ಹಂಗಾಗಿ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ ಊರ್ನವರು. 15 ದಿನಕ್ಕೆ ಒಮ್ಮೆ ಬಿ ನೀರು ಬಿಡುವಾರ ನೀರಿನ ಭಾಳ ತ್ರಾಸ ಐತ್ರಿ. ನಮ್ಮ ಮನೆಗೆ ಗಟಾರ ಇಲ್ರಿ, ಗಟಾರದ ನೀರು ಹೋಗ್ಲಾಕ ಇಲ್ರಿ. ನೀರಿಂದ ಗಟಾರದ ಲೈಟ್ ಬರೋಬ್ಬರಿ ಬರ್ತಾವ್ರಿ. ನೀರಿಂದ ಭಾಳ ತ್ರಾಸ ನಡ್ದತ್ರಿ. ಎಲ್ಲಿ ಅಲ್ಲೊಂದು ಹಾಕೊಡ, ಇಲ್ಲೊಂದು ಹಾಕೊಡ, ಮಂದಿ ಕಡೆ ಬೇಡ ಇಸ್ಕೊಂಡ್ ಬರೋದಾಗೈತ್ರಿ. ಈ ಬ್ಯಾಸ್ಗಿ ದಿನದಾಗ ನೀರ್ ಮತ್ತೆ ನೀರಿನ ಸಂಬಂಧ ಒಂದಿನ ದುಡಿದ್ ಬಿಟ್ಟು ನೀರ್ ತುಂಬ್ಕೋತೀವ್ರಿ, ತಿರ್ಗ್ಯಾಡ್ ನೀರ್ ತುಂಬ್ಕೋತೀವ್ರಿ. ನೀರ್ ಸರಿಯಾಗಿ ಬಿಡುವಾರ್ರಿ. ಅದಿ ಸಮಸ್ಯೆ ಐತ್ರಿ. ಗಟ್ರ ಚರಂಡಿ ನೀರು ಹೋಗಕ್ಕೆ ಹಾದಿಲ್ರಿ, ಗಟ್ರಗಳು ಇಲ್ರಿ ನಮ್ಮ ಮನ್ಯಾಗ್ರಿ. ಮಳೆಗಾಲಕ್ಕೆ ಭಾಳ ತ್ರಾಸ ಐತ್ರಿ ನಮ್ಗೆ. ಮನ್ಯಾಗ ನೀರು ಹೋಗ್ತಾವ್ರಿ ಅವು. ಮತ್ತು ಪಂಚಾಯತಿಗೆ ಹೋಗಿ ಗರಸ್ ಬೀಸ ಹೋಗಿ ಅಂದ್ರೆ ಅವ್ರು ಒಗಿದಿಲ್ರಿ. ಯಾಕೆ ಇದ್ದವ್ರ ಮನೆಗೆ ಒಗಿತಾರ್ರಿ ಅವ್ರು. ಪಂಚರ ಎಂಬರ ಇದ್ದಾರ ಅವ್ರು ಒಗಿತಾರ್ರಿ. ಅವ್ರು ರೋಡ್ ಮಾಡಂದ್ರೆ ಅವ್ರು ಮಾಡ್ತಾರ, ಮನೆಗೊಟ್ಟು ಸಕಟ್ ರೋಡ್ ಮಾಡ್ಕೋತಾರ ಅವ್ರು. ನಮ್ಗೆ ಯಾರು ಹೋಗಿ ಅಂದ್ರೆ ಏನು ಒಗಿದಿಲ್ರಿ ಅವ್ರು. ಪಂಚಾಯತಿದು ಏನ್ ಮಾಡುದ್ರಿ, ನಮ್ಗೆ ಸಂತಿ ಬಂದ್ ಮಾಡ್ಬೇಕ್ರಿ, ನೀರು ಕೊಂಡ್ತವ್ರಿ. ಮತ್ತೇನ್ ಮಾಡುದ್ರಿ, ಕುಡಿಯಾಕ್ರ ನೀರ್ ಬೇಕ್ರಿ. 10 ರೂಪಾಯಿ ಈಗ 5 ರೂಪಾಯಿ ಕೊಡತ್ತವ್ರದು, 10 ರೂಪಾಯಿ ಕೊಡ ಆಗಿತ್ರಿ. ಕುಡಿಯಕ್ ನೀರ್ ತರ್ತೇವ್ರಿ ಅಷ್ಟ. 15 ದಿವ್ಸಕ್ಕೊಮ್ಮೆ ಬಿಡ್ತಾನು, ಅಲ್ಲಿ ಇಲ್ಲಿ ಬೇಡ್ಕೊಂಡ್ ಬರ್ತೀವಿ, ನೀರ ಕುಡಿತೀವ್ರಿ ನಾವು. ಈಗ 8 ದಿವ್ಸ ಆತ್ರಿ ನೀರ್ ಬಿಟ್ಟಿಲ್ಲ. ಮತ್ತೆ ನೀರ ಬಾಳ ತರಾಸ ಐತ್ರಿ ನಮ್ಗೆ. ಎಲ್ಲಕ್ಕೂ ತರಾಸೆ, ನಮ್ಗೆ ಯಾನು ಕೊಟ್ಟಿಲ್ಲ, ಮನೆಗಳು ಬಿ ಕೊಟ್ಟಿಲ್ಲ, ಯಾನು ಕೊಟ್ಟಿಲ್ಲ. ಹಂಗಾಗಿ ನಾವು ನೀರ್ನ್ಯಾಗ ಮಳೆ ಬತ್ತಂದ್ರ ನೀರ್ನ್ಯಾಗ ಕುಂಡಿರ್ತೀವಿ ನಾವು. ಬೇಸಿಗ್ಯಾಗ ನೀರು ಓಡ್ಯಾಡಿ ಸಾಕಾಗ್ತೈತಿ. ಕೊಟ್ಟು ಹಾಕೊಳಕ್ ಅಟ್ಟ ಬರ್ತಾರ್ರಿ, ಮತ್ತ ಬರಂಗಿಲ್ರಿ. ನಮ್ ಕಡೆ ದಾದ ಇಡಂಗಿಲ್ಲ. ಸತ್ರ ಸಾಯ್ಲಿ, ಉಳಿಲಿ ಅವ್ ನಮ್ಮ ಬಡವ್ರು ಎಲ್ಲಾರು ಹಾಳಾಗ್ಲಿ ಅಂತ ಕೇಸ ನಮ್ ಕಡೆ ದಾದ ಮಾಡಂಗಿಲ್ಲ. ಲೈಟ್ ಇಂದ ಮತ್ತ ಗಟ್ರಗಳು ಇಲ್ಲ, ಆನಿಲ್ಲ. ಹುಡುಗರ್ಗ ತ್ರಾಸ ಐತ್ರಿ, ಮಳ್ಯಾಗ ಹಂಗ ಕುಂಡ್ರೋದಾಗೈತಿ. ಹಂಗಿಲ್ರಿ, ಆನಿಲ್ಲ. ಹುಡುಗರ್ ತ್ರಾಸ ಐತ್ರಿ, ಮಳ್ಯಾಗ ಹಂಗ ಕುಂಡಿರ್ತಾರ್ರಿ. ಮತ್ತ ಗುಡ್ಸಲ್ದಾಗ ನಾವ್ ಇದೀವ್ರಿ, ಮನಿ ಇಲ್ಲ, ಯಾನಿಲ್ಲ, ಕೊಟ್ಟಿಲ್ಲ ನಮ್ಗ. ಹಂಗ ಇದೀವ್ರಿ ನಾವು. ರಗಡ್ ಮಂದಿ ಇದಾವ್ರಿ, ಹಂಗ ಒಂದ್ 20 ಮನಿ ಇದಾವ್ರಿ. ಹಂಗ ಗುಡ್ಸಲ್ ಇದಾವ್ರಿ. ಹಂಗ ಒಂದ್ 4 ಓಣಿಗಿಲ್ರಿ, ಮನಿ ಹಾಕೊಂಡ್ ಓಣಿಗಿಲ್ರಿ. ಮನಿ ಇದ್ದಾರಿಗೆ ಹಾಕ್ತಾರ್ರಿ, ಮನಿ ಇಲ್ದಾವ್ರಿಗೆ ಏನಿಲ್ರಿ, ಗರೀಬ್ ಇದ್ದಾರ ಏನಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಮದಭಾವಿ ಭಾಗದಲ್ಲಿ ಪಾಪ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ, ಚರಂಡಿ ಇಲ್ಲ, ರಸ್ತೆ ಇಲ್ಲ, ಮೂಲ ಸೌಕರ್ಯ ಕೇಳ್ತಾ ಇದಾರೆ. ಈ ಬೇಸಿಗೆಗಾಲದಲ್ಲೂ 2 ವಾರಕ್ಕೊಂದ್ಸತಿ ನೀರ್ ಬಿಟ್ರೆ ಎಲ್ಲಿ ಸಾಕಾಗುತ್ತೆ. ಗ್ರಾಮ ಪಂಚಾಯತ್ PDO ಇದಕ್ಕೆ ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ಶರ್ಮಿತಾ, ಈ ಗ್ರಾಮದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ
ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರೂ ಕೂಡ ಇವತ್ತಿಗೂ ಆ ಗ್ರಾಮದ ಜನ ಮೂಲಭೂತ ಸೌಕರ್ಯಕ್ಕಾಗಿ ಪರಿತಪಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಮೂಲವಾಗಿ ಏನಂತಂದ್ರೆ ಕುಡಿಯೋದಕ್ಕೆ ನೀರು ಬೇಕು, ಜನರಿಗೆ ನೀರು ಬೇಕಾಗುತ್ತೆ. ಆದ್ರೆ ಈ ಗ್ರಾಮದಲ್ಲಿ 10 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೀರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇದರಿಂದ ಈಗ ಜನ ಹೇಗ್ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಅವರು ನಿತ್ಯ ಕೆಲ್ಸಕ್ಕೆ ಹೋಗ್ಬೇಕು, ಆದ್ರೆ ನೀರ್ ಬೇಕು ಅಂತಂದ್ರೆ ಕೆಲಸವನ್ನ ಡ್ರಾಪ್ ಮಾಡಿ ಬೇರೆ ಬೇರೆ ಗದ್ದೆಗಳಿಗೆ ಬೋರ್ವೆಲ್ಗಳಿಗೆ ಹೋಗಿ ನೀರ್ಗಳನ್ನ ತೆಗೆದುಕೊಂಡ್ಬಂದು ಅವರ ಜೀವನ ಸಾಗಿಸ್ಬೇಕು. ಇಲ್ಲ ಅಂತಂದ್ರೆ ಹಣ ಇದ್ದಂಥವ್ರು ಟ್ಯಾಂಕರ್ಗಳನ್ನ ತೆಗೆದುಕೊಂಡ್ಬಂದು ಇವತ್ತು ತಮ್ಮ ಜೀವನ ಸಾಗಿಸುವಂತ ಪರಿಸ್ಥಿತಿ ಈ ಗ್ರಾಮದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಸಾಕಷ್ಟು ಬಾರಿ ಏನಂತಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಕೇಳಿದ್ದಾರೆ, ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಕೇಳಿದ್ದಾರೆ, ಶಾಸಕರಿಗೂ ಕೂಡ ಕೇಳಿದ್ದಾರೆ. ಯಾವಾಗ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಹೋಗಿ ಸ್ಥಳೀಯರು ಕೇಳ್ತಾರೋ ಅವಾಗ ಅವರಿಂದ ರೆಡಿಮೇಡ್ ಉತ್ತರ ಬರುತ್ತೆ. ಏನಂತಂದ್ರೆ ಮೋಟರ್ ಖರಾಬ್ ಆಗಿದೆ, ಸಮಸ್ಯೆ ಇದೆ, ಇಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ, ರಿಪೇರಿ ಇದೆ, ಬರೀ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಇವತ್ತು ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇನ್ನೊಂದೆಡೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ನಲ್ಲಿ ಕಲೆಕ್ಷನ್ಗಳನ್ನ ಕೊಟ್ಟಿದ್ದಾವೆ. ಜಲ ಜೀವನ್ ಮಿಷನ್ ಅಡಿಯಲ್ಲಿ ಏನಂತಂದ್ರೆ ಪ್ರತಿ ಮನೆಗೂ ಕೂಡ ಆ ಮನೆ ಅಂಗಳಕ್ಕೆ ನೀರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಆದ್ರೆ ಆ ಬರೀ ಅಂಗಳಗಳ ಮುಂದೆ ಬರೀ ನಲ್ಲಿಗಳು ಮಾತ್ರ ಇದಾವೆ, ಆದ್ರೆ ಆ ನಲ್ಲಿಗಳಿಗೆ ನೀರು ಮಾತ್ರ ಬರ್ತಾ ಇಲ್ಲ. ಸೊ 15 ದಿನಕ್ಕೊಮ್ಮೆ ನೀರು ಬರುತ್ತೆ. ಸೊ ಇವತ್ತು ಮನೆಯಲ್ಲಿ 4 ರಿಂದ 5 ಜನ ಇದ್ದಂತವ್ರು 15 ದಿನಕ್ಕೆ ಆಗುವಷ್ಟು ನೀರುಗಳನ್ನ ಸ್ಟಾಕ್ ಮಾಡ್ಕೊಳಕ್ ಆಗತ್ತಾ? ಇದು ಸಾಧ್ಯ ಆಗದಂತ ಮಾತು. ಸೊ ಹಾಗಾಗಿ ಅನಿವಾರ್ಯವಾಗಿ ಅವರು ಬೇರೆ ಬೇರೆ ಕಡೆಗಳಿಗೆ ಹೋಗ್ಬೇಕು, ಬಿಂದಿಗೆಗಳನ್ನ ತೆಗೆದುಕೊಂಡು ಹೋಗಿ ಯಾರು ಬೋರ್ವೆಲ್ಗಳನ್ನ, ಕೊಳವೆ ಬಾವಿಗಳನ್ನ ಶುರು ಇಟ್ಟಿರ್ಕೊತ ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಮ್ದಾಗಿದೆ ಅನ್ನುವಂತ ಅಳನೆಲ್ಲ ಅಲ್ಲಿ ಜನ ತೋಡ್ಕೊಳ್ತಾ ಇದ್ರು. ಸೊ ಹೀಗೆ ಅಂತಂದ್ರೆ ಈ ವಿಚಾರವಾಗಿ ನಾವು ಗ್ರಾಮ ಪಂಚಾಯತಿಯವ್ರಿಗೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಅವರು ಕೂಡ ರೆಡಿಮೇಡ್ ಉತ್ತರವನ್ನು ನಮಗೂ ಕೂಡ ಕೊಟ್ಟಿದ್ದಾರೆ. ಏನಂತಂದ್ರೆ ಇಲ್ಲ ಸರ್, ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ, ಮೋಟರ್ಗಳು ಕೆಟ್ಟೋಗಿದ್ದಾವೆ, ಅದನ್ನ ರಿಪೇರಿ ಮಾಡಿಸ್ಬೇಕು, 4 ದಿನ ಆಗುತ್ತೆ, ನಾವು 4 ದಿನ ಮಾತ್ರ ಕೊಟ್ಟಿಲ್ಲ ಅನ್ನುವಂತ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ ಹೊರತಾಗಿ ಯಾರು ಕೂಡ ಇಲ್ಲಿ ನಿರಂತರವಾಗಿ ನೀರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಇದು ನೀರಿನ ಸಮಸ್ಯೆ. ಆದ್ರೆ ಇನ್ನೊಂದೆಡೆ ಗ್ರಾಮದಲ್ಲಿ ನಮಗೆ ಸರಿಯಾದಂತ ಚರಂಡಿಗಳ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಆರೋಪ. ಯಾಕಂತಂದ್ರೆ ಸೊ ಇಷ್ಟೊಂದು ದೊಡ್ಡ ಸುಮಾರು 7,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತ ದೊಡ್ಡ ಗ್ರಾಮ ಪಂಚಾಯತಿ, ಕಾಗವಾಡ ಮತಕ್ಷೇತ್ರದಲ್ಲೇ ಬರ್ತಕ್ಕಂಥ ಇದು ಅತಿ ದೊಡ್ಡ ಗ್ರಾಮ ಪಂಚಾಯತಿ. ಸೊ ಇಷ್ಟು ದೊಡ್ಡ ಗ್ರಾಮ ಪಂಚಾಯತಿ ಇದ್ರೂ ಕೂಡ ಮನೆಗಳಿಗೆ ತೆರಳಿ ಮನೆಗಳ ಮುಂದ್ಗಡೆ ಇರ್ತಕ್ಕಂಥ ಚರಂಡಿಗಳು ಕೂಡ ಇವತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸ್ವಚ್ಛ ಮಾಡಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ನೋಡೋದಾದ್ರೆ ಈ ಗ್ರಾಮದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ನಾವು ಹೇಳ್ಕೊಳಕ್ ಮಾತ್ರ ದೊಡ್ಡ ಗ್ರಾಮ ಪಂಚಾಯತಿ, ಆದ್ರೆ ಇಲ್ಲಿ ವ್ಯವಸ್ಥೆ ಮಾತ್ರ ಶೂನ್ಯ ಅನ್ನುವಂತ ವ್ಯವಸ್ಥೆ ಪರಿಸ್ಥಿತಿ ಆ ಒಂದು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಲೋಹಿತ್.